ಸೊ ಇವಾಗ ಜೆ ವಿ ಬಗ್ಗೆ ಮಾತಾಡ್ತಿದ್ದೀವಿ, ಜೆ ವಿಯಿಂದನೇ ಸ್ಟಾರ್ಟ್ ಮಾಡೋಣ. ಸೊ ಜೆ ವಿ ಜಾಯಿಂಟ್ ವೆಂಚರ್ ಹೆಂಗೆ ವರ್ಕ್ ಆಗುತ್ತೆ ಬೇಸಿಕಲಿ, ಆ್ಯಂಡ್ ವಾಟ್ ಈಸ್ ದ ಪ್ರೋಸ್ ಆ್ಯಂಡ್ ಕಾನ್ಸ್ ಜೆ ವಿ ಮಾಡೋದ್ರಿಂದ? ಟ್ರಸ್ಟ್ ಆಗಿರ್ಬೋದು, ಕಾನ್ಫಿಡೆನ್ಷಿಯಾಲಿಟಿಗಳಾಗಿರ್ಬೋದು, ಅಥವಾ ಸ್ಕ್ಯಾಮ್ಸ್ ಆಗಿರ್ಬೋದು. ಯಾಕಂದ್ರೆ ತುಂಬ ಜನ ಇವಾಗ ಹೆಂಗಾಗಿ ಹೋಗಿದೆ ಅಂದರೆ, ನನ್ನೊಂದು ಲ್ಯಾಂಡ್ ಇದೆ, ಯಾರೋ ಒಬ್ಬರಿಗೆ ಬಿಲ್ಡಿಂಗ್ ಮಾಡೋದಕ್ಕೆ ಕೊಡ್ತೀನಿ, ಅದನ್ನು ಸೇಲ್ ಮಾಡೋಣ, ಅದ್ರಲ್ಲಿ ಪ್ರಾಫಿಟ್ ತಗೊಳ್ಳೋಣ ಅನ್ನೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ವೆರಿ ಕಾಮನ್ ಟ್ರೆಂಡ್ ಆಗೋದು. ಬಟ್ ತುಂಬ ಸ್ಕ್ಯಾಮ್ಸ್ ನಡೆಯುತ್ತೆ, ತುಂಬ ಕಷ್ಟ ಇದೆ ಅದರಲ್ಲಿ. ಸೊ ವಿಲ್ ಸ್ಟಾರ್ಟ್ ವಿತ್ ಜೆ ವಿ. ಓಕೆ, ಏನು ಜೆ ವಿ ಅಂದರೆ, ಹೌ ಡಸ್ ಇಟ್ ವರ್ಕ್? ಓಕೆ, ಒಂದು ಜಾಯಿಂಟ್ ವೆಂಚರ್ ಅಂತ ಯಾವಾಗ ನಾವು ಮಾಡ್ಕೊಂತೀವಿ ಅಂದ್ರೆ, ಇಬ್ಬರ ಹತ್ರ ಬೇರೆ ಬೇರೆ ಸ್ಟ್ರೆಂತ್ ಇದೆ. ಒಬ್ಬರ ಹತ್ರ ಲ್ಯಾಂಡ್ ಇದೆ ಅಂತ ಅನ್ಕೊಳ್ಳೋಣ, ಬಟ್ ಅವ್ರಿಗೆ ಕಟ್ಟೋದಕ್ಕೆ ಕನ್ಸ್ಟ್ರಕ್ಷನ್ಗೆ ಅಷ್ಟೊಂದು ಫಂಡ್ಸ್ ಇಲ್ಲ, ಅಥವಾ ಅವ್ರಿಗೆ ಆ ಇಂಟ್ರೆಸ್ಟ್ ಆಗಲಿ ಆ ಕೆಪಬಿಲಿಟಿ ಆಗಲಿ ಇಲ್ಲ ಅಂತ ಅನ್ಕೊಳ್ಳೋಣ. ಇನ್ನೊಬ್ರಿಗೆ ಎಲ್ಲವೂ ಗೊತ್ತಿದೆ, ಬಿಲ್ಡಿಂಗ್ ಕಟ್ಟಿ ಮಾರೋದು, ಬಟ್ ಲ್ಯಾಂಡ್ ಅವ್ರ ಹತ್ರ ಇರೋದಿಲ್ಲ. ಈಗೇನು ಲ್ಯಾಂಡ್ ತಗೊಂಡು ಮಾಡೋದು ಒಂದಾಗಿದ್ರೆ, ಇರೋ ಲ್ಯಾಂಡ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದಾಗ ಕಾಸ್ಟಿಂಗ್ ಕಮ್ಮಿ ಆಗುತ್ತೆ. ಆಸ್ ಎ ಬಿಲ್ಡರ್ ನಾವು ಹೋದಾಗ ಏನಾಗುತ್ತೆ, ಲ್ಯಾಂಡ್ ವ್ಯಾಲ್ಯೂ ಓನರ್ ಕಡೆಯಿಂದ ಬರುತ್ತೆ ಅನ್ಕೊಳ್ಳೋಣ. ಟಿಪಿಕಲಿ ಏನಾಗುತ್ತೆ, ಓನರ್ಸ್ ಜೊತೆಗೆ ಬಿಲ್ಡರ್ಸ್ ಈ ಜಾಯಿಂಟ್ ವೆಂಚರ್ ಅಂತ ಮಾಡ್ತೀವಿ. ಇದನ್ನ ಹೆಂಗ್ ಅಸೆಸ್ ಮಾಡ್ಬೋದು ಅಂದ್ರೆ, ನಾವು ನಿಮ್ಮ ಹತ್ರ ಒಂದು ಲ್ಯಾಂಡ್ ಇದೆ, ಫಾರ್ ಎಕ್ಸಾಂಪಲ್ 40-60 2400 ಸ್ಕ್ವೇರ್ ಫೀಟ್. ಅದರದ್ದು ವ್ಯಾಲ್ಯೂಯೇಷನ್ ನೀವು ಫಸ್ಟ್ ಮಾಡ್ಕೊಬೇಕಾಗುತ್ತೆ. 10,000 to 12,000 per ಸ್ಕ್ವೇರ್ ಫೀಟ್ ಹೋಗುತ್ತಾ, 20,000 ಹೋಗುತ್ತಾ ಅಂತ. ಇದರಿಂದ ನಮಗೊಂದು ಅಮೌಂಟ್ ಬರುತ್ತೆ. ಕನ್ಸಿಡರಿಂಗ್ ಅರೌಂಡ್ 10,000 rupees ಅಂತ ಅನ್ಕೊಂಡ್ರು 2,40,00,000 ಲ್ಯಾಂಡ್ ವ್ಯಾಲ್ಯೂ ಆಯ್ತು. ಕರೆಕ್ಟ್ ಅಲ್ವಾ? ಅದೇ ಬಿಲ್ಡಿಂಗ್ ಕಟ್ಟಕ್ಕೆ ಎಷ್ಟಾಗುತ್ತೆ ನಾವು ವ್ಯಾಲ್ಯೂಯೇಷನ್ ಮಾಡಬೇಕು. ಈಗ ಟಿಪಿಕಲಿ ಒಂದು 60-40 G+4 ಬಿಲ್ಡಿಂಗ್ಸ್ ಪರ್ಮಿಷನ್ ಕೊಡ್ತಾರೆ. ಅರೌಂಡ್ 10,000 ಸ್ಕ್ವೇರ್ ಫೀಟ್ ವರೆಗೂ ಸೂಪರ್ ಬಿಲ್ಟಪ್ ಏರಿಯಾ ನೀವು ಕಟ್ತೀರಾ, ಎಲ್ಲ ನಾವು ಟೋಟಲ್ ಎಲ್ಲ ಲೆಕ್ಕ ಹಾಕಿದ್ರೆ ಅದ್ರ ಮೇಲೆ 2,500 ಆಗುತ್ತಾ, 3,000 ಆಗುತ್ತಾ, ಮಾರ್ಬಲ್ ಆಗ್ತಾ ಇದೀವ, ವಾಟ್ ಆರ್ ದ ಟೈಪ್ಸ್ ಆಫ್ ಫಿನಿಶಿಂಗ್ ಅನ್ನೋದ್ರ ಮೇಲೆ ಹೋಗುತ್ತೆ. ಅದಕ್ಕೊಂದು ನೀವು ನಾರ್ಮಲ್ ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಹಾಕೊಂಡ್ರೆ, ಅದ್ರ ಜೊತೆಗೆ ಬೇರೆ ಅಮ್ಯುನಿಟೀಸ್ ಆಗಲಿ, ಗೌರ್ಮೆಂಟ್ ಅಪ್ರೂವಲ್ಸ್ ಆಗಲಿ, ಇದನ್ನೆಲ್ಲ ಇಟ್ಕೊಂಡು ಅದ್ರ ಮೇಲೆ ಬಿಲ್ಡರ್ ಆಬ್ವಿಯಸ್ಲಿ ಒಂದು ಸರ್ಟೆನ್ ಪರ್ಸೆಂಟೇಜ್ ಮಾರ್ಜಿನ್ ಇರುತ್ತೆ. ಇದೂ ನಿಮ್ಗೆ 2.5-3 ಕೋಟಿ ರೂಪಾಯಿ ಆಗುತ್ತೆ ಅಂದ್ರೆ, ಅವಾಗ ರೇಷಿಯೋ ನಾವು ಡಿಸೈಡ್ ಮಾಡ್ಬೋದು. ಈಗ ಇವ್ರು ಕೂಡ 2.5 ಕೋಟಿ ತರ್ತಾ ಇದಾರೆ, ಅವರು 2.5-3 ಕೋಟಿ ತರ್ತಾ ಇದಾರೆ ಅಂದಾಗ 50-50. ಲ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಬಿಲ್ಡರ್ ಜೊತೆ ನೆಗೋಸಿಯೇಷನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ 50-50, 60-40, 70-30 ಈ ಥರ ಆಗುತ್ತೆ. ನಿಮ್ಮ ಲ್ಯಾಂಡ್ ವ್ಯಾಲ್ಯೂ ಜೊತೆಗೆ ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ತಗೊಂಡಾಗ ಆ ರೇಷಿಯೋ ಅನ್ನೋದು ಈಸಿಯಾಗಿ ಸಿಗುತ್ತೆ. ಇಷ್ಟೇ ಸಿಂಪಲ್ ಮ್ಯಾಥ್. ಮತ್ತೆ ಜಾಯಿಂಟ್ ವೆಂಚರ್ ಮಾಡಿದಾಗ ಅದಕ್ಕೆ ಪ್ರೊಸೀಜರೇ ಬೇರೆ ಇದೆ. ಏನಂದ್ರೆ, ಅವ್ರ ಜೊತೆಗೆ ಅಗ್ರಿಮೆಂಟ್ ಆಗಬೇಕು. ಲ್ಯಾಂಡ್ ಯಾರು ಕಟ್ತಾ ಇದ್ದಾರೆ ಅವ್ರ ಹೆಸರಲ್ಲೇ BBMP ಅಪ್ರೂವಲ್ ಆಗುತ್ತೆ. ಅವ್ರ ಲ್ಯಾಂಡ್ ಕೊಟ್ಮೇಲಿಂದ ಅದೆಲ್ಲ ಅವರು ಒಂದು ಶೀಟ್ ಮಾಡಿಕೊಂಡು ಏನಿದೆ ಅದರಲ್ಲೆಲ್ಲ ಅಗ್ರಿಮೆಂಟ್ ಎಲ್ಲ ಡೀಟೇಲ್ಸ್ ಕೊಡಬೇಕಾಗತ್ತೆ. ಈ ರೀತಿ ಇದು ತುಂಬ ಅದ್ಭುತವಾಗಿರೋವಂಥದ್ದು. ಆದರೆ ಏನಾಗ್ತದೆ, ಪ್ರೊಫೆಷ್ನಲ್ಸ್ ಅದಕ್ಕೆ ಎಂಟರ್ ಆಗ್ದಂಗೆ, ಎಸ್ಪೆಷಲಿ ಸ್ಮಾಲ್ ಸೈಟ್ಸ್ಗೆಲ್ಲ ದೊಡ್ಡ ಬಿಲ್ಡರ್ಸ್ ಇಲ್ಲದೆ ಏನಾಗಿದೆ, ಅದನ್ನೆಲ್ಲ ಕೆಲವರು ಬಂದು ಏನು ಮಾಡ್ತಾ ಇದ್ದಾರೆ, ಸಿವಿಲ್ ಇಂಜಿನಿಯರಿಂಗು ಕನ್ಸ್ಟ್ರಕ್ಷನ್ ಹಾಳು ಮಾಡ್ತಾ ಇದ್ದಾರೆ. ಓದ್ಕೊಂಡಿರೋರು ಬಂದು, ಎಜುಕೇಟೆಡ್ ಆಗಿರೋರು ಬಂದು ಮಾಡಿದಾಗ ಬೇರೆ ರೀತಿ ಇರುತ್ತೆ. ಅವ್ರು ಇವಾಗ ಫಂಡ್ಸ್ ಫಸ್ಟೇ ರೆಡಿ ಮಾಡ್ಕೊಂಡಂಗೆ, ನನ್ನ ಪ್ರಕಾರ ಈ ಥರ ಚಿಕ್ಕದು 2.5-3 ಕೊಟ್ಟಿದ್ರಲ್ಲೆಲ್ಲ ಫಂಡ್ಸ್ ರೆಡಿ ಇರಬೇಕು. ಜೊತೆಗೆ ನಾವು ಯಾವ ರೀತಿ ಅದನ್ನು ತರ್ತಾ ಇದೀವಿ ಮಾಡಿದಾಗ ಮೇಜರ್ ಫಂಡ್ಸಿಂದಾನೇ ಡಿಲೇ ಆಗುತ್ತೆ ಪ್ರಾಜೆಕ್ಟು. ಅಥವಾ ಪ್ರೀ ಸೇಲ್ಸ್ನೇ ನಾವು ನಂಬ್ಕೊಂಡು ಮಾಡಿದ್ರೆ ವರ್ಕ್ ಆಗುತ್ತಾ ಇಲ್ವಾ? ಒನ್ಸ್ ಸೇಲ್ಸ್ ಆಗ್ತಾ ಇಲ್ಲ ಅಂದರೆ ಇದು ಕೋಳಿ ಮೊಟ್ಟೆ ಥರ, ಅವ್ರು ಕಂಪ್ಲೀಟ್ ಮಾಡಲ್ಲ, ಕಂಪ್ಲೀಟ್ ಆಗೋವರೆಗೂ ಸೇಲ್ ಆಗಲ್ಲ. ಕರೆಕ್ಟ್. ಆ ಜಂಜಾಟದಲ್ಲಿ ಬಿಂದಾಗಲೇ ಕಷ್ಟ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರೂ ಬಿಲ್ಡರ್ದು ಬ್ಯಾಕ್ಗ್ರೌಂಡ್ ಎಲ್ಲ ವೆರಿಫೈ ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಎಥಿಕ್ಸ್ ಅನ್ನೋದು ಇಂಪಾರ್ಟೆಂಟು, ಟ್ರಾನ್ಸ್ಪರೆನ್ಸಿ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದಿದ್ದಾಗ ಸಮಸ್ಯೆ ಇಲ್ಲ. ಕೆಲವರು ಏನಾಗ್ತಾ ಇದೆ, ಈ ಲ್ಯಾಂಡ್ ಓನರ್ ಕೂಡ ಕೊಟ್ಬಿಡ್ತಾರೆ, ಬಟ್ ಅವ್ರದ್ದು ಲಿಟಿಗೇಷನ್ ಇರುತ್ತೆ. ಅದಾದ್ಮೇಲೆ ಯಾರೋ ಅಣ್ಣ ತಮ್ಮದಿರು ಬಂದು ಇಲ್ಲ ನೀವು ಮಾಡಬಾರ್ದು ಅಂತೆಲ್ಲ ಸ್ಟೇ ತಂದಾಗ ಕೂಡ ಪ್ರಾಬ್ಲಮ್ ಆಗುತ್ತೆ. ಬಿಲ್ಡರ್ ಕೂಡ ಅಷ್ಟೇ ರಿಸ್ಕ್ ಅನ್ನೋದಿರುತ್ತೆ. ಈ ದೊಡ್ಡದಕ್ಕಾದ್ರೆ ಇವಾಗ ರೇರಾ ಎಲ್ಲ ಬಂದಿದೆ. ಮೋರ್ ದ್ಯಾನ್ 8 ಫ್ಲಾಟ್ಸ್ ಬಂದ್ರೆ ರೇರಾ ಹೋಗ್ಬೇಕಾಗತ್ತೆ. ಏನದು ರೇರಾ? ರೇರಾ ವೆಬ್ಸೈಟ್ಗೆ ಹೋದ್ರೆ ರೇರಾ ನಂಬರ್ ಅನ್ನೋದಿರುತ್ತೆ. ಮೋರ್ ದ್ಯಾನ್ 8 ಫ್ಲಾಟ್ಸ್ ಅಥವಾ 5,000 to 10,000 ಸ್ಕ್ವೇರ್ ಫೀಟ್ ಮೇಲೆ ಹೋದಾಗ ನಾವು ರೇರಾ ಕಂಪಲ್ಸರಿ ಆಗುತ್ತೆ. ಅವಾಗ ಏನಾಗುತ್ತೆ, ನೀವು ಆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದ್ರೆ ರೇರಾ ನಂಬರ್ನ ಇನ್ಪುಟ್ ಮಾಡಿ, ಅಥವಾ ಪ್ರಾಜೆಕ್ಟ್ ನೇಮ್ ಕೂಡ ಇನ್ಪುಟ್ ಮಾಡ್ಬೋದು. ಇಂಥ ಬಿಲ್ಡರು ಪ್ರಾಜೆಕ್ಟ್ ನೇಮ್ ಇನ್ಪುಟ್ ಮಾಡ್ತಿದ್ದಂಗೆ ಪ್ರಾಜೆಕ್ಟ್ದು ಫುಲ್ ಡೀಟೇಲ್ಸ್ ಬರುತ್ತೆ. ಪ್ರಾಜೆಕ್ಟ್ ನೇಮ್ ಆಗಿರ್ಬೋದು, ಪ್ರಾಜೆಕ್ಟ್ ಎಲ್ಲಿಂದ ಫಂಡ್ ಆಗ್ತಾ ಇದೆ, ಲ್ಯಾಂಡ್ ವ್ಯಾಲ್ಯೂ ಏನು, ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಏನು, ಎಷ್ಟು ಸೇಲ್ ಆಗಿದೆ, ಆಮೇಲೆ ಅದರದ್ದು GPS ಲೊಕೇಶನ್ನು, ಅದು ಫುಲ್ಲು ಟ್ರಾನ್ಸ್ಪರೆಂಟ್ ವೇಲ್ ವರ್ಕ್ ಆಗುತ್ತೆ. ಅದನ್ನು ಉಪಯೋಗಿಸಿ ಕೂಡ ಬಿಲ್ಡರ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ನ ಯಾರು ಬೇಕಾದರೂ ಮಾಡ್ಕೊಬೋದು. ಆ ರೇರಾ ರೆಗ್ಯುಲೇಷನ್ಸ್ ಎಲ್ಲ ಬಂದ್ಮೇಲಿಂದ ಟ್ರಾನ್ಸ್ಪರೆನ್ಸಿ ಅನ್ನೋದು ಜಾಸ್ತಿ ಆಗಿದೆ.
ಇದು ರೇರ್ ಆಗಿ ಬಂದರೆ ಅಗೇನ್ ಕಮಿಂಗ್ ಬ್ಯಾಕ್ ಟು ನಾನು ಮಾತಾಡ್ತಾ ಇರೋ ಸ್ಮಾಲ್ ಜಾಯಿಂಟ್ ವೆಂಚರ್ಸಲ್ಲಿ ಈ ಕ್ವಾಲಿಟಿ ಡಿಸೈನು ಇದನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ನಾನು ಇದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಆಲ್ರೆಡಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀವಿ, ಇನ್ನೊಂದು ಕಂಪ್ಲೀಷನ್ ಸ್ಟೇಜಲ್ಲಿದೆ. ಏನನ್ನಿಸ್ತು, ಡಿಸೈನ್ ಓರಿಯೆಂಟೆಡ್ ಬಿಲ್ಡಿಂಗ್ ಸೇಲ್ ಆಗ್ತಾ ಇಲ್ಲ. ಒಂದು 4 ಗೋಡೆ ಕಟ್ಬಿಟ್ಟು ಮಾರ್ತಾ ಇದ್ದಾರೆ ಬಿಟ್ರೆ, ಒಂದೊಂದು ವಾಲ್ಗೂ ಯಾವ ರೀತಿ ಇಂಟೀರಿಯರ್ ಡಿಸೈನ್ ಇರಬೇಕು, ಯಾವ ರೀತಿ ಬರಬೇಕು, ಇದ್ರನ್ನ ನಾವೇನು ಎನ್ಹಾನ್ಸ್ ಮಾಡ್ಬೋದು, ಎಕೋ ಫ್ರೆಂಡ್ಲಿ ಮೆಟಲ್ಸ್ ಹೇಗೆ ಬಳಸಬೇಕು, ಇದಕ್ಕೆ ಸೋಲಾರ್ ಹಾಕ್ಬೋದಾ ಇಲ್ವಾ, ಒಂದು ಬಿಲ್ಡಿಂಗಲ್ಲಿ ಸಾಫ್ಟ್ವೇರ್ ಯಾರು ಹಾಕಲ್ಲ, ಯಾಕೊಂದು ಸ್ಮಾಲ್ ಆಟೋಮೇಷನ್ ನಾವು ಕೊಡೋಕ್ಕಲ್ವಾ, ಮೇನ್ ಡೋರ್ ಯಾಕೆ ನಾವು ಆಟೋಮೇಟೆಡ್ ಆಗಿ ಕೊಡಬಾರ್ದು, ಈ ಥರದೆಲ್ಲ ಥಿಂಕ್ ಮಾಡಿದಾಗ ಆ ಥರ ಎಕ್ಸ್ಕ್ಲೂಸಿವ್ ಬಿಲ್ಡರ್ಸ್ ಇರಲಿಲ್ಲ ಸ್ಮಾಲ್ ಸ್ಟೇಜಲ್ಲಿ. ಈ 40-60 ಆ ಥರದಕ್ಕೆ ಬಂದಾಗ ಅದಕ್ಕೋಸ್ಕರ ನಾವು ಓನ್ ಮಾಡ್ತಾ ಇದ್ದೀವಿ. RR ನಗರಲ್ಲಿ ಒಂದು ಅಪಾರ್ಟ್ಮೆಂಟ್ ಕಟ್ತಾ ಇದ್ದೀನಿ, ಪ್ರೈಸ್ ಅಬೌಟ್ 2 CR, 4 ಲಕ್ಸುರಿ 3 BHK ಫ್ಲಾಟ್ಸ್. ಈ ಥರದ್ದು ಎಲ್ಲೋ ಗ್ಯಾಪ್ ಇದೆ ಇಂಡಸ್ಟ್ರಿಯಲ್ಲಿ ಅನ್ನಿಸ್ತು. ತುಂಬ ದೊಡ್ಡ ಬಿಲ್ಡಿಂಗ್ಸು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಈ ಸ್ಮಾಲ್ ಸೈಜ್ಡ್ ಪ್ಲಾಟ್ಸ್ಗೆ ಒಬ್ಬರು ಬೇಕು ಅಂತ ಅನಿಸಿ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಈ ಥರದ್ದು ಯಾರ ಹತ್ರ ಏನಾದರೂ ಲ್ಯಾಂಡ್ ಇದೆ, ಅದನ್ನ ಹೆಂಗೆ ಕಟ್ಟಬೇಕು, ಟ್ರಾನ್ಸ್ಪರೆಂಟಾಗಿ ಒಬ್ಬ ಬಿಲ್ಡರ್ ಬೇಕು, ಹೇಳಿ ಟೈಮು ಮುಗಿಸ್ಕೊಡ್ಬೇಕು, ಲೀಗಲಾಗಿ ಹೆಂಗೆ ಮಾಡ್ಕೊಬೋದು ಅನ್ನೋದೆಲ್ಲ ಯಾರನ್ನ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಓಪನ್ ಆಗಿದ್ದೀವಿ. ಸೊ ಇವಾಗ JV ಅಂದಾಗ ಮೇಜರ್ ಆಗೋಂಥ ಮಿಸ್ಟೇಕ್ಸು, ಜಾಯಿಂಟ್ ವೆಂಚರ್ ಅಂತ ಬಂದಾಗ ಮೇಜರ್ ಆಗಿ ಏನು ಮಿಸ್ಟೇಕ್ಸ್ ಆಗ್ಬೋದು? ಮೇನ್ ಹೇಳ್ತಾ ಅಲ್ವಾ, ನನಗೆ ಗೊತ್ತಿದ್ದಂಗೆ ಡಿಸೈನೇ ನಂಗೆ ಸಮಾಧಾನ ಇಲ್ಲ. ಎಷ್ಟೊಂದು ಬಿಲ್ಡಿಂಗ್ಸು ನಾನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೋಗಿ ನೋಡಿದ್ದೀನಿ ಯಾವ ರೀತಿ ಕಟ್ಟಿದ್ದಾರೆ ಏನು ಅಂತ. ಡಿಸೈನ್ ಎಲ್ಲೂ ನಮಗೆ ಸಮಾಧಾನ ಆಗಿಲ್ಲ. ಒಂದು ಆರ್ಕಿಟೆಕ್ಟ್ ಕೊಟ್ಟು ಒಂದು ಬಿಲ್ಡಿಂಗ್ ನೀವು ಇಂಡಿವಿಜುವಲ್ ಮನೆ ಕಟ್ಸ್ಕೊಂಡಾಗ, ಅಥವಾ ಒಂದು ಸಿವಿಲ್ ಇಂಜಿನಿಯರ್ ಇನ್ವಾಲ್ವ್ ಆದಾಗ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ, ಒಂದೊಂದು ವಾಲ್ಸು ಡಿಸೈನ್ ಮಾಡಿರ್ತೀವಿ. ಬಟ್ ಈ ಬಿಲ್ಡರ್ ಫ್ಲೋರ್ಸ್ ಅಂತ ಬಂದಿದ ತಕ್ಷಣನೇ 4 ಗೋಡೆ ಅನ್ನೋದಕ್ಕೆ ಸೀಮಿತ ಮಾಡ್ಕೊಂಡಿದ್ದೀವಿ. ಹಬ್ಬ ವುಡನ್ ವಿಂಡೋ ಕೊಡ್ತೀವಿ, ಇಲ್ಲ ಮಾರ್ಬಲ್ ಹಾಕಿದ್ರೆ ಆಗುತ್ತೆ. ಬಟ್ ಇಲ್ಲ, ಸ್ಪೇಸಸ್ನ ನಾವು ಡಿಸೈನ್ ಮಾಡಬೇಕು. ಒಂದು ಬ್ರೇಕ್ಫಾಸ್ಟ್ ಕೌಂಟ್ರಿಂದ ಮನೆಗೆ ಎಷ್ಟು ಹೆಲ್ಪ್ ಆಗುತ್ತೆ. ಪೂಜಾ ರೂಮ್ ದೊಡ್ಡದಾಗಿರ್ಬೇಕು, ಅವ್ರು ಡಿಪೆಂಡಿಂಗ್ ಆನ್ ದೇರ್ ಫೆಸಿಲಿಟಿ. ಬಟ್ ಸ್ಟಿಲ್ ಇನ್ ಜನರಲ್ ಆಗಿ ಯಾವ ರೀತಿ ಕೊಡ್ಬೋದು. ಒಂದು ಸಿಂಪಲ್ ಏನಂದರೆ, ಫಾಲ್ ಸೀಲಿಂಗ್ ಅವಶ್ಯಕತೆ ಇಲ್ಲ. ಇವಾಗ ಲೈಟ್ಸ್ನ ಸೀಲಿಂಗಲ್ಲೇ ನಾವು ಡೈರೆಕ್ಟಾಗಿ ಹಾಕ್ಬೋದು. ಬಟ್ ಆ ಡಿಸೈನ್ ತಿಳಿದಿರೋ ಬಿಲ್ಡರ್ ಇರಬೇಕಲ್ಲಿ, ಅವಾಗ ಮಾತ್ರನೇ ಸ್ಲ್ಯಾಬಲ್ಲಿ ಲೈಟ್ ಇನ್ಕ್ಲೂಡ್ ಮಾಡ್ಬೋದು ನಾವು. ಈ ರೀತಿ ತುಂಬ ಚಿಕ್ಕ ಐಟಮ್ಸ್ ಇದ್ದಾವೆ. ಆವಾಗ ನಿಮಗೆ ಬಿಲ್ಡಿಂಗ್ ಚೆನ್ನಾಗಿ ಔಟ್ಪುಟ್ ಬರುತ್ತೆ. 4 ಗೋಡೆ ನೀವು ತಗೊಂಡು ಅದಕ್ಕೆ ಮತ್ತೆ ಇಂಟೀರಿಯರ್ಸ್ ಮಾಡೋಕೋದ್ರೆ ಭಾಳ ಖರ್ಚಾಗುತ್ತೆ. ಅದ್ರ ಬದಲು ಆಲ್ರೆಡಿ ಇನ್ಕ್ಲೂಡ್ ಆಗಿರೋಂತಹ ಬಿಲ್ಡಿಂಗ್ಸ್ಗಾದರೆ ನಾನು ಅಂದ್ರಲ್ಲಿ ಸಾಫ್ಟ್ವೇರ್ ಕೊಡ್ತಾ ಇದ್ದೀವಿ. ಎಷ್ಟು ಬೇಸಿಕ್ ಇದು, ಎಲ್ಲರಿಗೂ ಮತ್ತೆ ಇಂಡಿವಿಜುವಲ್ ಸಾಫ್ಟ್ವೇರ್ ಹಾಕೋ ಬದಲು ಮೊದಲೇ ಸಾಫ್ಟ್ವೇರ್ ಕೊಟ್ಟರೆ ನಿಮಗೆ ಪ್ಯೂರಿಫೈ ಆಗುತ್ತೆ ಅವು ಎಲ್ಲ ಕ್ಲೀನಾಗಿ. ಈ ಹೇರ್ ಫಾಲು ಅದಕ್ಕೆಲ್ಲ ಎಷ್ಟೊಂದು ಜನ ಬಳಸ್ತಾರೆ, ಹಾರ್ಡ್ ವಾಟರ್ನ ಸಾಫ್ಟ್ ವಾಟರ್ ಮಾಡುತ್ತೆ. ಈ ಥರದ್ದನ್ನು ಎಷ್ಟೊಂದು ನಾವು ಸಣ್ಣ ಇಂಪ್ಲಿಮೆಂಟೇಷನ್ಸ್ ಮಾಡ್ಕೊಬೋದು. ಇಲ್ಲಿ ಎಲ್ಲೋ ಡಿಸೈನ್ ಥಿಂಕಿಂಗ್ ಇಲ್ಲ ಅಂತ ಅನ್ಸುತ್ತೆ. ಎಷ್ಟೊಂದು ಬಿಲ್ಡರ್ಸಿಗೆ ನಾವು ಕಂಪೇರ್ ಮಾಡಿದ್ರೆ ನಮಗೊಂದು ಒಳ್ಳೆ ಆಪರ್ಚುನಿಟಿ ಅದು. ಇನ್ಫ್ಯಾಕ್ಟ್ ಅಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇದೆ. ಜೊತೆಗೆ ಹೇಳಿಲ್ವ ಆವಾಗಲೇ, ಆ ರೀತಿ ಅದೇ ಓನ್ ಫಂಡ್ಸ್ ಇಲ್ಲದೆ ಅಥವಾ ನಾವು ಲೋನ್ಗೆ ಹೋದೆ ಎಲ್ಲ ನಾವು ಲೀಗಲ್ ಆಗಿ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಬಿಲ್ಡಿಂಗ್ಸ್ ಮಧ್ಯದಲ್ಲೇ ನಿಂತೋಗುತ್ತೆ. ಸೇಲ್ಸ್ಗೆ ನಾವು ಓವರ್ ಡಿಪೆಂಡೆನ್ಸಿ ಬಂದರೆ, ಪ್ರೀ ಸೇಲ್ಸ್ ಯಾವತ್ತೂ ನಾವು ಡಿಸ್ಕೌಂಟೆಡ್ ರೇಟಲ್ಲೇ ಕೊಡಬೇಕಾಗತ್ತೆ. ಆವಾಗ ಒಂದು ಸ್ವಲ್ಪ ಡಿಸ್ಪ್ಯೂಟ್ಸ್ ಆಗ್ಬೋದು. ಕೋಳಿ ಮೊಟ್ಟೆ ಥರ ಫಸ್ಟ್ ಇದ ಅನ್ನೋದ್ರ ಮೇಲೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ಇವಾಗ ಎಷ್ಟೋ ಬಿಲ್ಡಿಂಗ್ ನೋಡ್ತಿದೀವಿ ನಾವು ಬೆಂಗಳೂರಲ್ಲಿ, ಎಲ್ಲ ಹೈ ರೈಸ್ ಬಿಲ್ಡಿಂಗ್ಸ್ ಎಲ್ಲ ಒಂದು 20 ಫ್ಲೋರು ಎಷ್ಟೋ ಫ್ಲೋರ್ ಕಟ್ಟಿರ್ತಾರೆ. ಎಲ್ಲವೂ ಸ್ಟಾಪ್ ಆಗಿ ಹೋಗಿದೆ. ನಿಮ್ಮ ಮಂತ್ರಿ ಮಾಲ್ ಅಕ್ಕಪಕ್ಕ 1-2 ಬಿಲ್ಡಿಂಗ್ ಇದೆ. ನಾವು ಮೆಟ್ರೋದಲ್ಲಿ ಹೊರಟ್ರೆ ನಮಗೆ ಎಲ್ಲ ಕಡೆನೂ ಕ್ರೇನ್ಗಳು ಹಂಗೆ ನಿಂತಿರೋದು ಕಾಣುತ್ತೆ. ಸೊ ಇವಾಗ ಅದು ಬಿಲ್ಡರಿಗೂ ಲಾಸು, ಲ್ಯಾಂಡ್ ಓನರ್ಗೂ ಲಾಸು. ಸೊ ಹೌ ಡಸ್ ಇಟ್ ವರ್ಕ್ಔಟ್? ಮುಂದೇನೀಗ ಅವ್ರ ಕತೆ? ಅಥವಾ ಈಗ ಕಸ್ಟಮರು ಆಲ್ರೆಡಿ ಪ್ರೀ ಸೇಲ್ಸ್ ಅಲ್ಲಿ ಒಂದಿಷ್ಟು ಅಮೌಂಟ್ ಅಂತ ಕೊಟ್ಬಿಟ್ಟಿರ್ತಾರೆ, ಇವಾಗ ಆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿಲ್ಲ, ವಾಟ್ ನೆಕ್ಸ್ಟ್? ಅದಕ್ಕೆ ರೇರಾ ಇಂಟ್ರೊಡ್ಯೂಸ್ ಆಗಿದ್ದು. ನೀವು ರೇರಲ್ಲಿ ಬ್ಲ್ಯಾಕ್ ಲಿಸ್ಟ್ ಆದರೆ ನಿಮಗೆ ಯಾವುದು ಹಳೆ ಪ್ರಾಜೆಕ್ಟ್ಸ್ ನೀವು ಮಾಡಿದ್ದೀರಾ ನಿಮ್ಮ ಫರ್ಮ್ ಅಂಡರು, ಅದರಲ್ಲಿ ಏನೇನೋ ಕಂಪ್ಲೇಂಟ್ಸ್ ಇಂದ ಅನ್ನೋದು ಫುಲ್ಲು ವೆಬ್ಸೈಟ್ಸಲ್ಲೇ ಗೊತ್ತಾಗುತ್ತೆ. ಆ್ಯಸ್ ಎ ರೆಪ್ಯೂಟೆಡ್ ಬಿಲ್ಡರು ನಾವು ಆ ರೀತಿ ಮಾಡೋಕ್ಕಲ್ಲ. ಯಾಕೆಂದರೆ ಇವತ್ತು ಮಾಡಿರೋ ತಪ್ಪು ನಮಗೆ ಫುಲ್ಲು ಲೈಫ್ ಟೈಮ್ ನಮ್ಮ ಕಂಪ್ನಿಗೆ ಕಾಡ್ತಾನೆ ಇರುತ್ತದು. ವೇಟ್ ಮಾಡಿ, ಇನ್ನೂ ತುಂಬ ಇದೆ ನೀವು ನೋಡೋದು. ಬಟ್ ಇನ್ನೂ ಆದರೂ ನೀವು ಯು ಕಿಂಗಿಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಲ್ಯಾಂಡ್ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್. ಎಷ್ಟೋ ಜನ ಕಮ್ಮಿ ಸಿಗುತ್ತೆ ಅಂತ ರಾಜಕಾಲುವೆ ಲ್ಯಾಂಡ್ ಸೇಲ್ಸ್ ತುಂಬ ಮಾಡ್ತಾರೆ. ಈಗ ಸ್ಟ್ರಾಂಗ್ ವಾಟರ್ ಡ್ರೈನ್ ಇದೆಯಲ್ವಾ, ಟರ್ಷರಿ ಡ್ರೈನ, ಸೆಕೆಂಡ್ರಿ ಡ್ರೈನ, ಇದೆಲ್ಲ ನಾವು ನೋಡಬೇಕು. ಓಕೆನಾ? ದಿಶಾಂಕ್ ಅಂತ ಒಂದು ಒಳ್ಳೆ ಆ್ಯಪ್ ಇದೆ, ಅದ್ರಲ್ಲಿ ಓಪನ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ
ಏನಲ್ಲಿ ಡ್ರೈನ್ ಹೋಗಿದ್ಯಾ, ಲೇಕ್ ಇತ್ತ, ಯಾವ ರೀತಿ ಅಂತ. ಭೂಮಿಗೆ ಹೋದ್ರೆ ನಿಮ್ಗೆ ಸರ್ವೆ ನಂಬರ್ಸು ದೊಡ್ಡ ದೊಡ್ಡ ಪ್ಲಾಟ್ಗೆಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ. RTC ಇಂದ ನೀವು ಚೆಕ್ ಮಾಡ್ಬೋದು ಯಾರು ಓನರ್ ಯಾರಿದ್ದಾರೆ ಏನು ಅಂತ. ಲ್ಯಾಂಡ್ ತಗೊಳ್ಳೋದ್ರಲ್ಲೇ ಕಮ್ಮಿಗೆ ಸಿಗುತ್ತೆ ಅಂತ ಎಷ್ಟೊಂದು ಜನ ಆ ಲ್ಯಾಂಡ್ ತಗೊಂಡು ಒದ್ದಾಡ್ತಾರೆ. ಆಮೇಲೆ ದೊಡ್ಡದಾದ್ಮೇಲೆ ಅದೇ ತಾನೇ ಟಿಪಿಕಲ್ ನೀವು ಹೇಳ್ತಾರೆ ಎಲ್ಲ ಪ್ರಾಜೆಕ್ಟ್ಸಲ್ಲೂ ಪ್ರೊಕ್ಯೂರ್ಮೆಂಟ್ ಆಫ್ ಲ್ಯಾಂಡ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ. ಈಗ ನಾನು ನೆಕ್ಸ್ಟ್ ಲ್ಯಾಂಡ್ ತಗೊಳಕ್ ಓಡಾಡ್ತಾ ಇದೀವಲ್ಲ, ತುಂಬಾ ಕಷ್ಟ ಇದೆ. ಜೆನ್ಯೂನ್ ಆಗಿರೋ ಲ್ಯಾಂಡು ಬೆಂಗಳೂರಲ್ಲಿ ಅದೇ ಥರ ಸಿಕ್ಕಿ ನಮ್ಗೆ ಡೈರೆಕ್ಟ್ ಓನರ್ ಜೊತೆಗೆ ಮೀಟ್ ಆಗಿ ಆ ಪ್ರೊಕ್ಯೂರ್ಮೆಂಟ್ ಆಫ್ ಲ್ಯಾಂಡ್ ತುಂಬಾ ಕಷ್ಟ ಆಗಿದೆ ನಮಗೆ. ಅದನ್ನೆಲ್ಲ ಮಿರ್ತು ಇಲ್ಲ ನಾವು ಹೆಂಗೋ ಮಾಡ್ಕೊತೀವಿ ಎಲ್ಲ ಗೆಲ್ಬೋದು ಅಂತ ಹಠ ಇರೋರು ಮಾಡಿ ಮಧ್ಯದಲ್ಲಿ ನಿಂತೋಗ್ತಾ ಇದೆ ಅಷ್ಟೇ. ಏನಂದ್ರೆ ನನಗೆ ಗೊತ್ತಿದ್ದಂಗೆ ಎಥಿಕ್ಸ್ ತುಂಬಾ ನಾವು ಬೆಳೆಸ್ಕೋಬೇಕು. ಒಂದು ಬೇಸಿಕ್ ಲ್ಯಾಂಡ್ ಯಾರಾನ ನಮ್ಮ ಬ್ರ್ಯಾಂಡ್ ನೋಡ್ಕೊಂಬಂದ್ರೆ ಇಲ್ಲ ಇವ್ರ ಪಕ್ಕ ಇವರೆಲ್ಲ ಬ್ಯಾಕ್ಗ್ರೌಂಡ್ ವೆರಿಫೈ ಮಾಡೇ ಕೊಟ್ಟಿರ್ತಾರೆ ಅಂತ. ಅದೇ ನಮಗೂ ಆಗೋ ಭಯ. ನೆಕ್ಸ್ಟ್ ನಾವೇನೇ ತೊಗೊಂಡ್ರು ನಮ್ಮನ್ನು ನಂಬ್ಕೊಂಡು ಇನ್ನೊಬ್ರು ಬಂದಾಗ ಪ್ರೊಕ್ಯೂರ್ಮೆಂಟಲ್ಲಾಗಲಿ ನಮ್ಮ ಎಕ್ಸಿಕ್ಯೂಷನಲ್ಲಾಗಲಿ ಎಲ್ಲೂ ತಪ್ಪಾಗ್ದಂಗೆ ಎಷ್ಟು ಮಟ್ಟಿಗೆ ನಾವು ನೋಡ್ಕೊಬೋದು ಅನ್ನೋದನ್ನೇ ಆಗುತ್ತೆ. ಎಥಿಕ್ಸ್ ಇಲ್ಲದೆ ಎಷ್ಟೋ ಬಿಲ್ಡರ್ಸ್ಗೆ ಈಗ ನಾವೇನ ಬ್ಯಾಂಕಿಗೆ ಹೋಗಿ ಹಿಂಗೆ ನಾವು ಮಾಡ್ತಾ ಇದ್ದೀವಿ ಈ ಥರ ಪ್ರಾಜೆಕ್ಟ್ ಇದೆ ಅಂದರೆ, ಸರ್ ಬಿಲ್ಡರ್ಸ್ ಅಂತ ಹೇಳ್ಬೇಡಿ, ನೆಗೆಟಿವ್ ಪ್ರೊಫೈಲು, 25 ಲೋನ್ ಎಲ್ಲ ನಿಮ್ಗೆ ಜಾಸ್ತಿ ಆಗುತ್ತೆ, ನೀವು ಇಂಟೀರಿಯರ್ ಮಾಡಿದ್ರೆ ಆರ್ಕಿಟೆಕ್ಚರ್ ಮಾಡಿದ್ರೆ ಅದನ್ನ ಹೇಳ್ಕೊಳ್ಳಿ ಅಂತ ಕೆಲವರು ಅಂತಾರೆ. ಅಂದರೆ ಹೆಂಗಾಗಿದೆ ಓವರ್ ಆಲ್ ಮೆಂಟಾಲಿಟಿ ಅಂದರೆ ಬಿಲ್ಡರ್ಸ್ ಅಂದರೆ ಕಳ್ಳರು, ಇವರೇನೋ ಮೋಸ ಮಾಡೋಕ್ಕೆ ಬರ್ತಾ ಇದ್ದಾರೆ. ಅದು ಏನಾಗುತ್ತೆ ಕ್ಯುಮ್ಯುಲೇಟಿವ್ ಆಗಿ ಎಷ್ಟೊಂದು ಜನ ಅವ್ರ ಸ್ವಾರ್ಥಕ್ಕೋಸ್ಕರನೋ ಬೇರೆ ಬೇರೆ ಸಂದರ್ಭಕ್ಕೋಸ್ಕರನೋ ಅಥವಾ ನಾಲೆಜ್ ಇಲ್ದೇನೋ ತಪ್ಪು ಮಾಡಿ ಓವರ್ ಆಲ್ ಆಗಿ ಬಿಲ್ಡರ್ಗೇನೆ ಅದು ಫುಲ್ ಒಂದು ಕಳಂಕ ಥರ ಬಂದ್ಬಿಟ್ಟಿದೆ. ಎಜುಕೇಟೆಡ್ಸ್ ಎಲ್ಲ ಇಲ್ಲಿಗೆ ಬಂದಾಗ ಸಿವಿಲ್ ಓದ್ಕೊಂಡು ಡಿಸೈನ್ ಥಿಂಕಿಂಗ್ ಇರೋರು ಬಂದಾಗ್ಲೇ ಇದೆಲ್ಲ ಸಾಲ್ವ್ ಆಗೋದು ನನ್ನ ಪ್ರಕಾರ. ಅಲ್ಲಿ ಆಂಟ್ರಪ್ರಿನರ್ಶಿಪ್ಸು ಆಗಲಿ ನಮ್ಮ ಯುವಕರಲ್ಲಾಗಲಿ ಓನ್ ಕಂಪ್ನಿ ಸ್ಟಾರ್ಟ್ ಮಾಡಿ ನಾವು ಯಾಕೆ ಒಂದು ಬಿಲ್ಡರ್ ಆಗಬಾರ್ದು ಅನ್ನೋ ವಿಷನ್ ಕಮ್ಮಿ ಆಗ್ತಾ ಇದೆ ಅಂತ ನನ್ಗನ್ಸುತ್ತೆ. ಅದನ್ನು ನಾವು ತರಬೇಕು ಅನ್ನೋದು ನನ್ನ ಇಷ್ಟ ಇದೆ. ಬಟ್ ಈಗ ನನ್ಗೆ ಇನ್ನೊಂದೇನು ಅಂದರೆ ಈಗ ಅಪಾರ್ಟ್ಮೆಂಟ್ಸು ಸ್ಟಾಪ್ ಆಗಿರ್ತಾವೆ ಪ್ರೀ ಸೇಲ್ಸ್ ಈಗ ನಾನೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅಪಾರ್ಟ್ಮೆಂಟ್ ಸ್ಟಾರ್ಟ್ ಆಗಿದೆ, ನಾನು ಅದ್ರ 3D ಇಮೇಜ್ ಎಲ್ಲ ನೋಡ್ಕೊಂಡು ಹೋಗಿ ಒಂದು ಅಡ್ವಾನ್ಸ್ ಅಂತ ಕೊಟ್ಟೆ. ದೇ ಪ್ರಾಮಿಸ್ ಮೀ ಇನ್ನೊಂದು 2 ವರ್ಷದಲ್ಲಿ ನಿಮಗೆಲ್ಲ ಆಗುತ್ತೆ, ಮಂತ್ಲಿ ಇಷ್ಟು ಕಟ್ಕೊಂಡು ಹೋಗಿ ಅಂತ. ಈಗ ಬಿಲ್ಡಿಂಗ್ ಸ್ಟಾಪ್ ಆಯಿತು. ಸೊ ಆ್ಯಸ್ ಎ ಕನ್ಸ್ಯೂಮರ್ ನಾನು ಏನು ಮಾಡಬೇಕು? ಇಲ್ಲ, ತುಂಬ ಕಷ್ಟ ಆ ಥರದಲ್ಲಿ ಡಿಸ್ಪ್ಯೂಟ್ ಎಂಡ್ ಆಗೋವರೆಗೂ. ಐದರ್ ಅವ್ರನ್ನ ಆ ಪ್ರಾಜೆಕ್ಟ್ನ ಬೇರೆಯವ್ರು ಯಾರನ್ನ ಓವರ್ಟೇಕ್ ಮಾಡಿ ಅದನ್ನು ಕಂಪ್ಲೀಷನ್ ಮಾಡಬೇಕು, ಆ ಥರದ್ದು ನಡೆಯುತ್ತೆ. ಈ ಕೆಲವೊಮ್ಮೆ ನಿಂತು ಹೋಗ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ಇವಾಗ ನೀವು ನೋಡಿ ಯಾವುದೇ ನೋಡಿ ಬ್ರ್ಯಾಂಡೆಡ್ ಅವ್ರಿಗೆ ಬಿಟ್ಟು ಅನ್ಬ್ರ್ಯಾಂಡೆಡ್ಗೆ ಹೋಗ್ತಾನೆ ಇಲ್ಲ. ಅದಕ್ಕೆ ಮಿಡ್ ಸೈಜ್ಡ್ ಕಂಪನೀಸ್ ಕಮ್ಮಿ ಆಗ್ಬಿಟ್ಟಿದೆ. ಒಂದು ಹೈಲಿ ಬ್ರ್ಯಾಂಡೆಡ್ ಕಂಪನೀಸು ಅಥವಾ ಈಗ ಕಮ್ಮಿ ಲೋಕಲ್ ಕಂಪ್ನೀಸ್ ಆಗಿದೆ. ಮಿಡ್ ಸೈಜ್ಡ್ ಚೆನ್ನಾಗಿರೋ ಡೆಲಿವರಿ ಮಾಡೋಂತಹ ಕಂಪನೀಸ್ ಜಾಸ್ತಿ ಆದಾಗ್ಲೇ ನಿಮ್ದಕ್ಕೆಲ್ಲ ಉತ್ತರ ಇಷ್ಟಂತ ಅವರು ಮಾಡೋಕ್ಕಾಗುತ್ತೆ ದೊಡ್ಡ ದೊಡ್ಡ ಬಿಲ್ಡರ್ಸ್. ಅದಕ್ಕೆ ಆಂಟ್ರಪ್ರಿನರ್ಸ್ ಬರಬೇಕು. ಇದು ನಾನು ಮತ್ತೆ ಅದೇ ಹೇಳಿದ್ನಲ್ಲ, ಆ ಫ್ಲೋ ಕಟ್ಟಾಗಿದೆ ಇವಾಗ. ಎಲ್ಲಿ ಎಥಿಕ್ಸ್ ಇಲ್ಲ, ಎಲ್ಲಿ ಇವೆಲ್ಲ ಇಲ್ಲ, ಲಾಂಗ್ ಟರ್ಮಲ್ಲಿ ವರ್ಕ್ ಆಗಲ್ಲ. ಹಂಗಿಲ್ಲದೆ ಮಾಡೋ ಬಿಲ್ಡಿಂಗ್ಸೇ ಮೇಜರ್ ಆ ಥರ ಪ್ರಾಬ್ಲಮ್. ಓಕೆ. ಸೊ ಇವಾಗ ಸಿವಿಲ್ ಇಂಜಿನಿಯರಿಂಗ್ ಆಂಟ್ರಪ್ರನರ್ಸ್ ತುಂಬ ಜನ ಬರಬೇಕು ಅಂತ ಹೇಳ್ತಿದ್ರು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ. ಹೌದು. ಬಟ್ ಒನ್ಸ್ ಅಗೇನ್ ನಾನು ಇನ್ನೊಂದ್ಸಲ ಕನ್ಸ್ಯೂಮರ್ ಮೈಂಡ್ ಸೆಟ್ ಒಂದು ಮಾತಾಡ್ತೀನಿ. ಈಗ ನೀವು ಡಿಸೈನ್ ಥಿಂಕಿಂಗ್ ಬಗ್ಗೆ ಹೇಳಿದ್ರಿ. ಅಂದ್ರೆ ಒಂದು ಮನೇನ ನಾವು ಸುಮ್ಮನೆ 4 ಗೋಡೆಗೆ ಸೀಮಿತ ಮಾಡ್ತಿದೀವಿ. ಬಟ್ ವಿ ಶುಡ್ ಗಿವ್ ಅ ಬೆಟರ್ ಡಿಸೈನ್, ವಿ ಶುಡ್ ಗಿವ್ ಬೆಟರ್ ಫೀಚರ್ಸ್ ಇನ್ ಅ ಹೋಮ್ ಅಂತ ನೀವು ಹೇಳ್ತಿರೋದು. ಬಟ್ ನನ್ನ ಪಾಯಿಂಟ್ ಏನು ಅಂದ್ರೆ, ಈಗ ಮಿಡಲ್ ಕ್ಲಾಸ್ ಅವರಿಗೆ, ಈಗ ಐ ಆಮ್ ಅ ಬಿಲ್ಡರ್, ಒಂದು ಮಿಡಲ್ ಕ್ಲಾಸ್ ಕಸ್ಟಮರ್ ಅಂದ್ರೆ ನನಗೆ 1 ಕೋಟಿ ರೂಪಾಯಿ ಕೊಟ್ಟು ಅಥವಾ 2 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಫೆಸಿಲಿಟಿ ಇರೋದಂತ ತಗೊಂಡು ಹೋಗೋದಕ್ಕಿಂತ ಒಂದು 50 ಲಕ್ಷ 70 ಲಕ್ಷಕ್ಕೆ ನಂಗೆ 4 ಗೋಡೆ ಇರೋದು ಸಾಕಪ್ಪ ಅಂತ ನೋಡೋರು ಜಾಸ್ತಿ. ಓಕೆನಾ? ಬಟ್ ನಾನು ಎಲ್ಲ ಕೊಟ್ಟು 2 crores ಮಾಡ್ತೀನಪ್ಪ ಅಂದ್ರೆ ಅದಕ್ಕೆ ಆಡಿಯನ್ಸ್, ಅದಕ್ಕೆ ಕಸ್ಟಮರ್ಸ್ ಕಂಪ್ಲೀಟ್ ಡಿಫ್ರೆಂಟ್. ಬಟ್ ತುಂಬಾ ಜನ ಯಾಕೆ 4 ಗೋಡೆಗೆ ಸೀಮಿತ ಆಗ್ತಿದಾರೆ ಅಂದ್ರೆ ದೇ ವಾಂಟ್ ಟು ಸೆಲ್ ಅಟ್ ಅ ವೆರಿ ಲೋ ಪ್ರೈಸ್. ಆಮೇಲೆ ಬಂದ್ಮೇಲೆ ಅವ್ರಿಗೆ ಗೊತ್ತಿಲ್ಲ ಇಂಟೀರಿಯರ್ ಮಾಡಿಸಿದ್ರೆ ಆಮೇಲೆ ಒಂದೊಂದೇ ಫರ್ನಿಚರ್ ತಂದ್ರೆ ಎಲ್ಲ ಅಷ್ಟಕ್ಕೆ ಬರುತ್ತದು, ಕೊನೆಗೆ ಬರೋದೇ 2 ಕೋಟಿಗೆ. ಸೊ ಇಲ್ಲಿ ಕನ್ಸ್ಯೂಮರ್ ಮೈಂಡ್ ಸೆಟ್ ಪ್ರಾಬ್ಲಮ್ ಅಥವಾ ಬಿಲ್ಡರ್ಸ್ ಮೈಂಡ್ ಸೆಟ್ ಪ್ರಾಬ್ಲಮ್? ಇಲ್ಲ, ನಾನ್ ನೋಡ್ದಂಗೆ ಅಫೋರ್ಡಬಲ್ ಹೋಮ್ಸ್ಗೆ ಡಿಸೈನ್ ಅನ್ನೋದನ್ನ ನಾವು ಬಿಟ್ಬಿಡ್ತಾ ಇದೀವಿ. ಅದಾಗಬಾರ್ದು. ಅಫೋರ್ಡಬಿಲಿಟಿ ಆಗಲಿ ಬಡ್ಜೆಟ್ ಆಗಲಿ ಡಿಪೆಂಡ್ಸ್ ಆನ್ ಮೇಜರ್ ಮೆಟೀರಿಯಲ್ಸ್. ಟೈಲ್ಸ್ ಆಗ್ಬೋದು, ಟೈಪ್ ಆಫ್ ಕನ್ಸ್ಟ್ರಕ್ಷನ್ ಆಗ್ಬೋದು, ಅಥವಾ ಟೀಕ್ ವುಡ್ ಡೋರ್ ಆಗ್ಬೋದು. ಈ ಥರ ತುಂಬಾನೇ ಯಾವ್ದಾದಕ್ಕೆ ನಾವು ಟೀಕ್ ಫ್ರೇಮಲ್ಲೇ ವುಡನ್ ವಿಂಡೋಸ್ ಆರ್ ವೆರಿ ಕಾಸ್ಟ್ಲಿ. ಆ ಥರ ಈ ಪ್ರೈಸ್ಗೆಲ್ಲ ನೀವು ಬಂದಾಗ ಅದಕ್ಕೆ ಕಾಸ್ಟ್ಲಿ ಅನ್ಸುತ್ತೆ. ನಾರ್ಮಲ್ ಆಗಿ ಹೋದ್ರೆ ಲಕ್ಸುರಿ ಹೋಮ್ಸ್ಗೆಲ್ಲ ಅದು ಬೇಕೇ ಬೇಕು.
ಆ ಸ್ಟೈಲ್ ಇರೋ ವುಡನ್ ಫೀಲ್ ಇರೋ ಹೋಮ್ಸ್ ಬೇಕೇ ಬೇಕು. ಬಟ್ ಅಫೋರ್ಡಬಲ್ ಹೋಮ್ಸಲ್ಲಿ ಅದು ಬೇಕಾಗಿಲ್ಲ. ನಾವು ಓಪನ್ ಅಪ್ ಆಗಬೇಕು ಹೊಸ ಮೆಟೀರಿಯಲ್ಸ್ಗೆ. ನೋಡಿ ಮತ್ತೆ ನಾನು ಹೇಳ್ತೀನಿ, ಸಣ್ಣ ನಾವೇ ಕಟ್ಟಿದ್ದೀವಿ 1 BHK ರೆಂಟಲ್ ಯೂನಿಟ್ಸ್ ಎಲ್ಲ ಅದ್ಭುತವಾಗಿ ಬಂದಿದೆ ಔಟ್ಪುಟ್. ಅದರಲ್ಲಿ ಒಂದು ಸಣ್ಣ ಪೇಂಟಿಂಗ್ ಇನ್ಕ್ಲೂಡ್ ಮಾಡ್ಬೋದು. ತುಂಬಾನೇ ಕಮ್ಮಿ ದುಡ್ಡಲ್ಲೇ ಡಿಸೈನ್ ಚೆನ್ನಾಗಿ ಬರೋಂಥ ಥಾಟ್ಸ್ ಇದೆ. ಅದನ್ನ ನಾವು ವರ್ಕ್ ಮಾಡ್ತಾ ಇಲ್ಲ, ಆ ಎಫರ್ಟ್ ಆಗ್ತಿಲ್ಲ. ಬರೀ ಪೇಂಟಿಂಗಲ್ಲೇ ಒಂದು ಮನೆಯನ್ನ ತುಂಬ ಚೆನ್ನಾಗಿ ಕಾಣ್ಬೋದು. ಒಂದು ಆಕ್ಸೆಂಟ್ ವಾಲಲ್ಲೇ ಬರುತ್ತೆ, ಒಂದು ಸಣ್ಣ ಒಂದು ಫ್ರೇಮ್ ಹಾಕೋದೇ ಬರುತ್ತೆ. ಇವಾಗಿರೋ ಟ್ರೆಂಡಲ್ಲಿ ಆನ್ಲೈನಲ್ಲಾಗಲಿ ಆಫ್ಲೈನ್ ಶಾಪ್ಸಲ್ಲಾಗಲಿ ತುಂಬ ಚೆನ್ನಾಗಿರೋ ಆರ್ಟಿಫ್ಯಾಕ್ಟ್ ಸಿಗುತ್ತೆ. ಒಂದು ಮನೆಗೆ ಆರ್ಟಿಫ್ಯಾಕ್ಟ್ಸು ಕರ್ಟೈನ್ಸು ಎಲ್ಲ ಮುಖ್ಯ. ಆ ಓವರ್ ಆಲ್ ಪರ್ಸ್ಪೆಕ್ಟಿವ್ ಡಿಸೈನ್ ಇಲ್ಲ. ಆ ಡಿಸೈನ್ ಥಿಂಕಿಂಗ್ ಇಲ್ಲದೆ ಇರೋದಕ್ಕೆ ನಾವು ಆಗ್ತಾ ಇದೆ. ಬಿಟ್ರೆ 70 ಲಕ್ಷ 80 ಲಕ್ಷಕ್ಕೆ ಒಂದು ಆಸ್ ಎ ಬಿಲ್ಡರ್ ನಾವು ಅದನ್ನು ಡೆಲಿವರ್ ಮಾಡ್ಬೇಕಂದ್ರೆ ನಮ್ಮ ಲ್ಯಾಂಡ್ ಪ್ರೊಕ್ಯೂರ್ಮೆಂಟ್ ಕಾಸ್ಟ್ ಏನು, ಬಿಲ್ಡಿಂಗ್ನ ಯಾವ ಮೆಟೀರಿಯಲ್ ಹಾಕ್ತಾ ಇದ್ದೀವಿ, ಇದರಲ್ಲಿ ನಾವು ಅಚೀವ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲಿಂದ ನಾವು ಜಾಸ್ತಿ ಖರ್ಚು ಮಾಡಬಾರ್ದು. ಅಂದರೆ ಕಮ್ಮಿ ದುಡ್ಡಲ್ಲಿ ನಾವು ಯಾವ ರೀತಿ ಒಂದು ಇಂಟೀರಿಯರ್ಸ್ನ ಅಚೀವ್ ಮಾಡ್ಬೋದು ಇಂಪಾರ್ಟೆಂಟು. ಅಲ್ಲಿ ನಾವು ಎಫರ್ಟ್ ಇಲ್ಲ, ಯಾಕೆಂದರೆ ಕಮ್ಮಿ ದುಡ್ಡು ಯಾರು ಎಷ್ಟೊಂದು ಎಫರ್ಟ್ ಹಾಕಲ್ಲ, ಡಿಸೈನ್ ಥಿಂಕಿಂಗ್ ಇಲ್ಲ. ಬಟ್ ಬಿಲ್ಡರ್ ಆಗಿದ್ದಾಗ ಆಬ್ವಿಯಸ್ಲಿ ನಾವು ಪ್ರೀ ಡಿಸೈನ್ ಮಾಡಿರ್ತೀವಿ, ಒಂದು ವಾಕ್ ಥ್ರೂ ಮಾಡಿರ್ತೀವಿ, ಸೇಲ್ಸ್ಗೆಲ್ಲ ತೋರಿಸಿರ್ತೀವಿ. ಆ ಥಾಟ್ ಇದ್ರೆ ಖಂಡಿತ ಮಾಡ್ಬೋದು. ಖಂಡಿತವಾಗ್ಲೂ ನಾನು ಚಾಲೆಂಜ್ ಮಾಡ್ತೀನಿ, ತುಂಬ ಕಮ್ಮಿಲಿ ಕೂಡ ಎಲ್ಲ ಮಾಡ್ಬೋದು. ನಾವು ಓಪನ್ ಅಪ್ ಆಗಿರ್ಬೇಕು ಆ ಮೆಟೀರಿಯಲ್ಸ್ಗೆ. ನಾವೇನಾದರೂ ಮತ್ತೆ ಅದೇ ನಿಶ್ ಮೆಂಟಾಲಿಟಿಲೇ ಇದು, ನಾನು ಮಾರ್ಬಲ್ ಹಾಕಿದ್ರೇ ನನ್ನ ಮನೆ ಚೆನ್ನಾಗಿ ಕಾಣುತ್ತೆ, ನಾನು ವುಡನ್ ವಿಂಡೋಸ್ ಹಾಕಿದ್ರೇ ಚೆನ್ನಾಗಿ ಕಾಣುತ್ತೆ, ನಾನು ಟೀಕ್ ಡೋರಲ್ಲೇ ಹಾಕಬೇಕು, ಆ ಥರದ ಮೆಂಟಾಲಿಟಿಯಿಂದ ಆಚೆ ಬಂದಾಗ ಅಫೋರ್ಡಬಲ್ ಆಗು ನಾವು ಡಿಸೈನ್ ಮಾಡ್ಬೋದು. ಒಂದು ಮನೆ ಇದೆ ಅನ್ಕೊಳ್ಳಿ, ಆಲ್ರೆಡಿ ಕಟ್ಟಿರೋ ಮನೆ, ಸೊ ಅಷ್ಟೊಂದು ಲಕ್ಸುರಿ ಆಗಿಲ್ಲ. ಇವಾಗ ಆ ಮನೆ ಲಕ್ಸುರಿಯಾಗಿ ಕಾಣಿಸ್ಬೇಕಂದ್ರೆ ಏನು ಮಾಡ್ಬೋದು? ಸೂಪರ್ ಟಾಪಿಕ್. ಫಸ್ಟು ನಮ್ಮ ಮನೇಲಿರೋ ಕ್ಲಟರ್ನ ಆಚೆ ಹಾಕ್ಬೇಕು. ಯಾವುದೇ ಒಂದು ಸ್ಪೇಸ್ ಚೆನ್ನಾಗಿ ಆಗಬೇಕು ಅಂದರೆ ಅನ್ವಾಂಟೆಡ್ ಐಟಮ್ಸ್ ಫಸ್ಟ್ ತೆಗೆದ್ರೆ ಫಸ್ಟ್ ಸ್ಟೆಪ್ ಅದು. ಬೇಡದಿರೋ ಐಟಮ್ಸ್ ಎಲ್ಲ ಫಸ್ಟ್ ತೆಗೀರಿ. ನಾವೇನ್ ಮಾಡ್ತೀವಿ, ನಮ್ಮ ನೆನಪಿಗೋಸ್ಕರ ಅಲ್ಲೋಗಿದ್ವಿ ಇಲ್ಲೋಗಿದ್ವಿ ಅಥವಾ ಯಾರೋ ಕೊಟ್ಟರು ಅನ್ನೋದಕ್ಕೋಸ್ಕರ ಎಲ್ಲ ತುಂಬಿಸಿಟ್ಬಿಡ್ತೀವಿ ಮನೇನ. ಎಲ್ಲ ಮನೇಲೂ ನೀವು ಹೋಗಿ ಬೇಡದಿರೋ ಐಟಮ್ನ ಆಚೆ ಹಾಕಿದ್ರೆ ಇಂಟೀರಿಯರ್ ಡಿಸೈನ್ ಫಸ್ಟ್ ಸ್ಟೆಪ್ ಆಗೋಯ್ತು ಅಂತ ಅರ್ಥ. ಬೇಡದಿರೋ ಐಟಮ್ಸ್ ಇಡಬಾರ್ದು. ಆಮೇಲೆ ಒಂದು ಕಲರ್ ಸೆಲೆಕ್ಟ್ ಮಾಡ್ಬೇಕು ನಾವು. ನಮ್ಮ ಮನೆಗೆ ಒಂದು ಈಗ ನ್ಯೂಟ್ರಲ್ ಕಲರ್ಸ್ ಇದೆ, ವೈಟು ಬ್ರೌನು ಗ್ರೇ ಬ್ಲ್ಯಾಕ್ ಆಗ್ಬೋದು. ಅದನ್ನ ಬಿಟ್ಟು 1 or 2 ಕಲರ್ಸ್ ಮಾತ್ರನೇ ಒಂದು ಸ್ಕ್ರೀನಲ್ಲಿ ಕಾಣಬೇಕು ಅಥವಾ ಒಂದು ರೂಮಲ್ಲಿ ಕಾಣಬೇಕು. ಒಂದೊಂದು ರೂಮಲ್ಲಿ ಒಂದೊಂದು ರೂಮ್ ಇರ್ಬೋದು. ನಿಮ್ಮ ಒಂದು ಮಗಳ ರೂಮ್ ಚಿಕ್ಕಿದೆ, ಪಿಂಕ್ ಅವ್ರಿಗೇನು ಇಷ್ಟ ಆಗುತ್ತೆ ಪೇಸ್ಟಲ್ ಆ ಥರದ್ದು ಮಾಡ್ಬೋದು. ಇಲ್ಲ ನನ್ಗೆ ಎಲ್ಲೋ ಕಲರ್ ಇಷ್ಟ ಅಂದರೆ ಒಂದು ಸಣ್ಣ ಆರ್ಟಿಫ್ಯಾಕ್ಟ್ ಎಲ್ಲೋ ಕಲರ್ ತೊಗೊಂಬಂದು ಹಾಕ್ಬೋದು. ಫಸ್ಟ್ ಡಿಕ್ಲಟರ್ ಮಾಡಿದ ತಕ್ಷಣ ಇರೋದನ್ನ ರೀಅರೇಂಜ್ ಮಾಡ್ಕೊಬೇಕಾಗತ್ತೆ. ನೋಡಬೇಕು ನಾವು ಏನು ಯಾವ ಕಲರ್ ಥೀಮ್ ಪ್ಯಾಲೆಟಲ್ಲಿದೆ, ಆ ಬೇಡದಿರೋ ಕಲರ್ಸ್ನ ತೆಗೆದು ಅದನ್ನು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ತುಂಬ ಚಿಕ್ಕ ಸ್ಪೇಸಲ್ಲಿ ಮಿರರ್ ಇಂಟ್ರೊಡ್ಯೂಸ್ ಮಾಡಬೇಕು. ಮಿರರ್ ಹಾಕಿದ ತಕ್ಷಣ ರಿಫ್ಲೆಕ್ಷನ್ ಜಾಸ್ತಿ ಬಂದು ಸ್ಪೇಸ್ ನಿಮಗೆ ದೊಡ್ಡದಂತ ಅನ್ಸುತ್ತೆ. ತುಂಬಾ ಒಳ್ಳೆ ಐಡಿಯಾ ಮಿರರ್. ಲೈಟಿಂಗ್ ತುಂಬಾ ಕಮ್ಮಿ ಖರ್ಚಲ್ಲಿ ಒಳ್ಳೆ ಲೈಟಿಂಗ್ ಮಾಡ್ಬೋದು. ಲೈಟಿಂಗಿಗೆ ಅಡ್ವೈಸ್ ಕೊಡಿ ಒಂದ್ಸಲ. ಲೈಟಿಂಗಿಗೆ ಏನಾಗುತ್ತೆ, ಎಲ್ಲರೂ ಟ್ಯೂಬ್ ಲೈಟು ವಾಲ್ ಲೈಟ್ಸ್ ಅಲ್ಲಿ ನಿಮ್ಗೆ ಮಜಾ ಬರೋದಿಲ್ಲ. ಎಲ್ಲಾ ಲೈಟ್ಸ್ ಸೀಲಿಂಗ್ ತಗೊಂಡೋಗಿ ಫಸ್ಟ್. ಸೀಲಿಂಗ್ ಇಂದ ಬಂದ್ರೆ ಮಾತ್ರ ಲೈಟ್ಸ್. ಅಲ್ಲೂ ನಿಮಗೆ ಸರ್ಫೇಸ್ ಲೈಟು, ಕಾಬ್ ಲೈಟು ಭಾಳ ಥರ ಇದ್ದಾವೆ. ಎಸ್ಪೆಷಲಿ ಕಾಬ್ ಲೈಟ್, COB ಲೈಟ್ಸ್ ಅಂತ ಹೇಳ್ತೀವಲ್ಲ, ಚಿಕ್ಕ LED ಇಂದ ಅದು ಬರುತ್ತೆ ನೋಡಿ. ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದೆಲ್ಲ ಸ್ಪಾಟ್ ಲೈಟ್ ತರ. ಅದು ಡಾರ್ಕರ್ ಮತ್ತೆ ಲೈಟರ್ ಶೇಡ್ಸ್ನ ಕೊಡುತ್ತೆ. ಆಟೋಮೆಟಿಕ್ ಶೋರೂಮ್ ಫೀಲಿಂಗ್ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಮಿನಿಮಲ್ ಖರ್ಚಲ್ಲಿ ಒಂದು ಮನೆಗೆ ನೀವು ಲೈಟಿಂಗು, ಡಿಕ್ಲಟರು, ಇರೋ ಐಟಮ್ಸ್ನ ರೀಅರೇಂಜ್ ಮಾಡಿ 1-2 ಆ ಥರ ನ್ಯಾಚುರಲ್ ಪ್ಲಾಂಟ್ಸ್ನ ನೀವು ಇಟ್ಟರೆ ಸಾಕು. ಆಟೋಮೆಟಿಕ್ಕಾಗಿ ಆ ಮನೆ ಚೆನ್ನಾಗಿ ಕಾಣುತ್ತೆ. ಏನ್ ಬೇಡೋ ಅದನ್ನ ತೆಗೆದ್ರೇನೆ ಸಾಕು. ಎಲ್ಲಾರ ಮನೇಲೂ ನಾವು ಸುಮ್ಮನೆ ಅಕ್ಯುಮುಲೇಟ್ ಮಾಡ್ತಾ ಹೋಗ್ತಾ ಇದೀವಿ. ಎಲ್ಲ ಐಟಮ್ಸ್ ಇಟ್ಬಿಡಕ್ಕೆ ಡಿಸ್ಪ್ಲೇ ಹೋಗ್ತೀವಿ. ಇಡಬಾರ್ದು. ಎಷ್ಟು ಬೇಕೋ ಅಷ್ಟೇ ಇಟ್ಟರೆ ನಿಮ್ಮ ಮನೆ ಇಮಿಡಿಯೇಟ್ ಆಗಿ ಚೆನ್ನಾಗಾಗುತ್ತೆ, ಕಮ್ಮಿ ಖರ್ಚಲ್ಲೂ ಆಗುತ್ತೆ. ಅಂಡ್ ಟೈಲ್ ಸೆಲೆಕ್ಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವಿಂಡೋ ಸ್ಕ್ರೀನ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೌದು. ಅಂದ್ರೆ ಈಗ ಡೆಕೋರ್ ತುಂಬಾ ಇಂಪಾರ್ಟೆಂಟ್. ಕರ್ಟೈನ್ಸ್ ಆಗ್ಬೋದು, ಬೆಡ್ ಸ್ಪ್ರೆಡ್ ಆಗ್ಬೋದು, ನಿಮ್ದು ಒಂದು ಸೋಫಾ ನ್ಯೂಟ್ರಲ್ಸ್ ತಗೊಂಡು ಒಂದು ಒಳ್ಳೆ ಕುಷನ್ ಹಾಕಿದ್ರು ಸಾಕು, ಚೆನ್ನಾಗಿ ಕಾಣುತ್ತೆ. ಆ ಥರ ಸಣ್ಣ ಡೀಟೇಲಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೈಲ್ಸ್ ಎಲ್ಲ ಸ್ವಲ್ಪ ನ್ಯೂಟ್ರಲ್ ಆಗೇ ಇರ್ಬೇಕು ನನ್ನ ಪ್ರಕಾರ. ಅದು ಹೈಲೈಟ್ ಆದರೆ ತುಂಬ ಹೈ ಎಂಡ್ ಹೋದಾಗ ನಾವು ಅದನ್ನೇ ಹೈಲೈಟ್ ಮಾಡ್ತೀವಿ. ಒಂದು ರೂಮಲ್ಲಿ ತಂಗುಡ್ಡಿ ಟೈಲ್ಸ್ ಹಾಕ್ತೀವಿ, ಬೇರೆ ಮೊಸಾಕ್ ಟೈಲ್ಸ್ ಹಾಕ್ತೀವಿ. ಆ ಥರದ್ದು ಹೈಲೈಟ್ ಮಾಡಿದಾಗ ಬೇರೆ ರೀತಿ ಇರುತ್ತೆ. ಇನ್ನು ಜನರಲ್ ನಾವು ಬಂದಾಗ ಡೆಕೋರ್ ಈಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ನಾವು ಫರ್ನಿಚರ್ಗೆ ಕೊಡೋ ಮಹತ್ವ ಎಲ್ಲೋ ಡೆಕೋರ್ ಕೊಡಲ್ಲ ಅಂತ ಅನ್ಸುತ್ತೆ. ನಾವು ಬೇರೆ ದೇಶ ಚೈನಾಗೆಲ್ಲ ಹೋಗಿ ಬೇರೆ ದೇಶ ನೋಡ್ಕೊಂಡ್ ಬಂದಾಗ ಅವ್ರು ಡೆಕೋರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಕಲರ್ ಪ್ಯಾಲೆಟ್ನ ಮೇಂಟೈನ್ ಮಾಡ್ತಾರೆ, ಎಲ್ಲ ಕಲರ್ಸ್ನ ಇಡೋದಿಲ್ಲ.
ಇದೆರಡು ಇಲ್ಲಿ ಕಮ್ಮಿ ಮಾಡ್ತಾರೆ ಜನ. ಎಲ್ಲ ದೊಡ್ಡ ವುಡ್ ಫರ್ನಿಚರ್ ಹಾಕ್ಬಿಡ್ತಾರೆ, ಬಟ್ ಡೆಕೋರೇ ತಗೊಳಲ್ಲ. ಸೋಫಾ ಬಿಡ್ರಿ ಆಮೇಲೆ ತಗೋಬೋದು, ಕಾರ್ಪೆಟ್ ಆಮೇಲೆ ಹಾಕ್ಬೋದು ಅಂತಾರೆ. ಸೋಫಾ, ಕಾರ್ಪೆಟ್, ಕರ್ಟೈನ್ಸು, ಕುಷನ್ಸು, ಸಣ್ಣ ಸಣ್ಣ ಆರ್ಟಿಫ್ಯಾಕ್ಟ್ಸ್, ಇದೇ ಮೇನ್ ಇಂಟೀರಿಯರ್ ಡಿಸೈನಿಂಗ್ ಅಲ್ಲಿ. ಓಕೆ, ಅದನ್ನ ನಾವು ಮಾಡ್ಬೇಕಾಗುತ್ತೆ. ನಾನು ಇನ್ನೊಂದು ನೋಡ್ತಿದ್ದೆ, ಏನು ಇನ್ನೊಂದು ಮಿಸ್ಟೇಕ್ ಎಲ್ಲ ಆಗುತ್ತೆ ಅಂದ್ರೆ ಟೈಲ್ಸ್ ಸೆಲೆಕ್ಷನ್ ಅಲ್ಲಿ ಹಾಲಿಗೆ ಒಂದ್ ಕಲರ್ ಟೈಲ್ಸ್ ಹಾಕ್ತಾರೆ, ರೂಮಿಗೆ ಇನ್ನೊಂದು ಕಲರ್ ಹಾಕ್ತಾರೆ, ಫುಲ್ ಮನೆ ಒಂದೇ ಕಲರ್ ಟೈಲ್ಸ್ ಹಾಕಿ ಆಮೇಲೆ ಆದಷ್ಟು ಏನು 4x6 ಅಥವಾ ಈ ತರ ದೊಡ್ಡ ದೊಡ್ಡ ಪೀಸ್ಗಳನ್ನ ಹಾಕಿದ್ರೆ ಹೌಸ್ ವಿಲ್ ಲುಕ್ ಬಿಗ್ ಅಂಡ್ ಲಕ್ಸುರಿಯಸ್. ಹೌದು, ಇವಾಗ ಒಂದೇ ಫ್ಲೋರ್ ಅಲ್ಲಿ ಇತ್ತು, ಕಂಟಿನ್ಯೂಷನ್ ಇದೆ ಒಂದು ಏರಿಯಾಗಿಂದ ಇನ್ನೊಂದು ಏರಿಯಾಗೆ ಅಂದ್ರೆ ನೀವು ಹೇಳೋ ರೀತಿ ಕಂಟಿನ್ಯೂಷನ್ ಟೈಲ್ ಹಾಕ್ಬೋದು. ಬಟ್ ರೂಮಿಗೆ ಬಂದಾಗ ಥೀಮ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್. ಹಲಲ್ ಹಾಕಿನೇ ಇಲ್ಲಿ ಹಾಕ್ಬೇಕು ಅಂತಲ್ಲ, ಥೀಮಿಗೆ ಮ್ಯಾಚ್ ಆಗ್ತಾ ಇದೆಯಲ್ವಾ. ಬಟ್ ಪಕ್ಕ ಸ್ಪೇಸ್ ಇದ್ದಾಗ ಅದೇ ಕಂಟಿನ್ಯೂ ಮಾಡಿದ್ರೆ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ, ಅಥವಾ ಸೆಮಿ ಓಪನ್ ಇದ್ರೆ ಚೆನ್ನಾಗಿರುತ್ತೆ. ನಾವು ರೂಮ್ಸ್ಗೂ ಒಂದು ಥೀಮ್ ಮೇಂಟೈನ್ ಮಾಡ್ಬೇಕಾಗತ್ತೆ. ಎಲ್ಲವನ್ನೂ ಡಿಪೆಂಡ್ ಆಗೋದು ನಾವು ಏನೊಂದು ಥೀಮ್ ಕೊಡ್ತೀವಿ, ಯಾವ ಕಲರ್ ಪ್ಯಾಲೆಟ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಕ್ಲಾಸಿಕಲ್ ಥೀಮ್ ಇದೆಯಾ, ರೋಮನ್ ಥೀಮ್ ಇದೆಯಾ, ಅಥವಾ ನಿಮಗೆ ಮಿನಿಮಲಿಸ್ಟಿಕ್ ಆಗಿರ್ಬೇಕಾ, ತುಂಬಾ ತರ ಥೀಮ್ಸ್ ಇದಾವೆ. ಆ ಇನ್ಸ್ಪಿರೇಷನ್ ತಗೊಂಡು ನಾವು ಯಾವ ಡಿಸೈನ್ ಥಿಂಕಿಂಗ್ ಅಲ್ಲಿ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ನಿಮ್ಗೆ ಹೋಗುತ್ತೆ. ಬಟ್ ನಾನು ರೂಮ್ಸ್ಗೆಲ್ಲ ಚೇಂಜ್ ಮಾಡ್ಬೋದು, ಆ ರೀತಿ ಒಂದೇ ಕೊಡಬೇಕು ಅಂತೇನಿಲ್ಲ, ಬಟ್ ಆ ಥೀಮ್ಗೆ ಹೋಗ್ಬೇಕು. ಇನ್ನೊಂದು ಹೇಳಿದ್ರೆ ನೀವು ಬಿಗ್ಗರ್ ಟೈಲ್ಸ್ಗೆ ಆಬ್ವಿಯಸ್ಲಿ ಈಗ 2x2 ಇಂದ ಸ್ಟಾರ್ಟ್ ಆದ್ರೆ ಫಸ್ಟ್ ಎಲ್ಲ 2x2 ಇತ್ತು, ನೆಕ್ಸ್ಟ್ 2x4, 1x1 ಇತ್ತು. 1x1 ಹೌದು, ಸೆರಾಮಿಕ್ ಇದ್ದಾಗ. ಬಟ್ ಮತ್ತೆ ವೆಟ್ರಿಫೈಡ್ ಟೈಲ್ಸ್ ಗೆ ಜಾಸ್ತಿ ಹೋದಾಗ 2x2 ಫ್ಲೋರಿಂಗ್ ಜಾಸ್ತಿ ಮಾಡ್ತಾ ಇದ್ವಿ. ಮತ್ತೆ 2x4 ಬಂತು. 2x4 ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿತ್ತು. ಈಗೆಲ್ಲ 4x6, 4x8, ಇನ್ನ ದೊಡ್ಡ ದೊಡ್ಡ ಸ್ಲ್ಯಾಬ್ಸ್ ಎಲ್ಲ ಬಂದಿದೆ. ಆಬ್ವಿಯಸ್ಲಿ ನಮ್ಗೆ ಜಾಯಿಂಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದ್ರಲ್ಲೂ ನಿಮ್ಗೆ ಕಂಟಿನ್ಯೂಸ್ ಅಂತ ಇರುತ್ತೆ, ಆ ಒಂದು ಪ್ಯಾಟರ್ನ್ ಇನ್ನೊಂದು ಪ್ಯಾಟರ್ನ್ ಮ್ಯಾಚ್ ಆಗೋ ತರ ಇರುತ್ತೆ. ಹೌದು, ಅದರಲ್ಲಿ ಡೈಮಂಡ್ ಪ್ಯಾಟರ್ನ್ ಅಂತ ಬರುತ್ತೆ, 4 ಟೈಲ್ಸ್ ನ ಜೋಡಿಸಿದ್ರೆ ಎಲ್ಲವೂ ಮ್ಯಾಚ್ ಆಗುತ್ತೆ. ಈ ರೀತಿದೆಲ್ಲ ನಾವು ಖಂಡಿತ ಮಾಡ್ಬೋದು. ಈಗೆಲ್ಲ ನಾವು ಎಲ್ಲ ಆಲ್ಮೋಸ್ಟ್ ಒಂದು ಒಳ್ಳೆ ಒಂದು ₹100, ₹120 ನಿಮ್ಗೆ 4x6 ಸಿಗುತ್ತೆ. ಆ ಪ್ರೈಸ್ ರೇಂಜ್ ಯಾವ ಬಡ್ಜೆಟ್ ಅಲ್ಲಿ ಇದ್ರೆ ನಾವು 4x6 ಇನ್ ಲಿವಿಂಗ್ ಇಸ್ ಕಾಮನ್. ರೂಮಲ್ಲಿ ಏನಾಗುತ್ತೆ, ಬೆಡ್ ಗಿಡ್ ಎಲ್ಲ ಬರೋದ್ರಿಂದ ನಿಮ್ಗೆ ಅಷ್ಟೊಂದು ಜಾಯಿಂಟ್ಸ್ ಕಾಣಲ್ಲ. ದೊಡ್ಡ ಸ್ಪೇಸ್ ಇದ್ದಂಗೆಲ್ಲ ದೊಡ್ಡ ಟೈಲ್ ಹಾಕ್ಬೇಕು. ಚಿಕ್ಕ ಸ್ಪೇಸ್ಗೆ ಇಟ್ಸ್ ಓಕೆ, ಬಟ್ ದೊಡ್ಡ ಇನ್ನೊಂದು ಸ್ವಲ್ಪ ಲಿವಿಂಗ್ ನಮ್ಗೆ ದೊಡ್ಡದಾಗಿದೆ, ಎನಿಥಿಂಗ್ ಮಚ್ ಮೋರ್ ದ್ಯಾನ್ 20x10 ಎಲ್ಲ ಇದ್ದಾಗ ಅವಾಗ ನಾವು ಆರಾಮ್ಸೆ 6x4 ಅಲ್ಲಿ ಹಾಕಿದ್ರೆ ಜಾಯಿಂಟ್ಸ್ ಕಮ್ಮಿ ಆಗುತ್ತೆ. ಓಪನ್ ಸ್ಪೇಸಸ್ ಇದ್ದಾಗ ಜಾಯಿಂಟ್ಸ್ ಕಮ್ಮಿ ಇದ್ರೆ ನಿಮಗೆ ಆಟೋಮೆಟಿಕ್ ಲುಕ್ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಯೂಕಿಂಗ್ ಜೊತೆಗೆ ನೀವು ಕೂಡ ಹೊಸ್ತನ್ನ ಕಲ್ತ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಾಯ್ತು. ಸೊ ಈ ಎಪಿಸೋಡ್ ಇಂದ ನೀವೇನ್ ಕಲ್ತ್ಕೊಂಡಿದ್ದೀರಾ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಯೂಕಿಂಗಿಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲೂ ನನ್ನನ್ನು ಫಾಲೋ ಮಾಡಿ.